ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್. ತುಂಬ ದಿನದ ನಂತರ ನಾನು ಬ್ಲಾಗ್ ಮಾಡ್ತಾ ಇದ್ದೇನೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ಟಾಪಿಕ್ ಏನಂತ ಹೇಳಿದರೆ ನೀವು ನೋಡಿರ್ಬೋದು ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಥ್ರೆಡಿಂಗ್. ಯಾವ ಥರ ಥ್ರೆಡಿಂಗ್ ಮನೆಯಲ್ಲೇ ಕಲಿಬೋದು ಪಾರ್ಲರಿಗೆ ಹೋಗೋದೇನೆ ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ. ಯಾವ ಥರ ಥ್ರೆಡಿಂಗ್ ಮಾಡ್ಬೋದು ಮನೆಯಲ್ಲಿ ತುಂಬ ಈಸಿಯಾಗಿ ಒಂದು ನಿಮಗೆ ವಿದಿನ್ 1 ಡೇಲಿ ಬರುತ್ತೆ. ಥ್ರೆಡಿಂಗ್ ನಾವು ಪ್ರಾಕ್ಟೀಸ್ ಮಾಡಿದರೆ ಯಾವ ಥರ ಮಾಡೋದಂತ ನಾನು ಹೇಳ್ತೇನೆ. ಫಸ್ಟ್ ಏನು ಮಾಡಬೇಕಂತ ಹೇಳಿದರೆ ಫ್ರೆಂಡ್ಸ್, ನಿಮ್ಮ ಹತ್ರ ಈ ಥರ ಒಂದು ಥ್ರೆಡ್ ತಗೊಳ್ಬೇಕು. ಇದು ಹೈಬ್ರೋಸ್ ಥ್ರೆಡ್ಡೇ ನಿಮಗೆ ಮಾರ್ಕೆಟಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ. 40 ನಂಬರ್ ಅಂತ. ಇದು ಇಲ್ಲ ಅಂತ ಹೇಳುವವರು ಮನೆಯಲ್ಲಿ ನಾರ್ಮಲ್ ಬಟ್ಟೆ ಹೊಲಿಯುವ ಥ್ರೆಡ್ ಉಂಟಲ್ಲ, ಅದನ್ನ ಇಟ್ಕೊಳ್ಬೋದು. ಅದನ್ನು ಇಟ್ಕೊಂಡು ನಾವು ತುಂಬ ಈಸಿಯಾಗಿ ಮನೆಯಲ್ಲೇ ಕಲಿಬೋದು ಫ್ರೆಂಡ್ಸ್. ಹೈಬ್ರೋಸ್ ಬಂದರೆ ಎಲ್ಲ ಕೆಲಸ ಬಂದಾಗೆ ಅಂತ ಹೇಳ್ತಾರೆ ಪಾರ್ಲರಲ್ಲಿ. ಯಾರಿಗೆಲ್ಲ ಮನೆಯಲ್ಲೇ ಪಾರ್ಲರ್ಗೆ ಹೋಗೋದೇ ಹೈಬ್ರೋಸ್ ಕಲಿಬೇಕು ಅಂತ ಇಷ್ಟ ಇದ್ದವರು ಈ ಬ್ಲಾಗಲ್ಲಿ ನೋಡಿ ನೀವು ಕಲಿಬಹುದು, ಯಾವ ಥರ ಮಾಡ್ಬೋದು ಅಂತ. ತುಂಬ ಮಾತನಾಡೋದಿಲ್ಲ, ಯಾಕಂತ ಹೇಳಿದರೆ ತುಂಬ ಲೆಂತ್ ಆಗುತ್ತೆ ವೀಡಿಯೋ. ಅದಕ್ಕೋಸ್ಕರ ತುಂಬ ಶಾರ್ಟ್ ಫಾರ್ಮಲ್ಲಿ ನಾನು ಮಾತನಾಡ್ತೇನೆ ಫ್ರೆಂಡ್ಸ್. ಹೈಬ್ರೋಸಲ್ಲಿ ತುಂಬ ರೀತಿಯಾದಂತಹ ವೆರೈಟಿ ಬರುತ್ತೆ, ಅಂದರೆ ತುಂಬ ರೀತಿಯಾದ ಶೇಪ್ಸ್ ಎಲ್ಲ ಬರುತ್ತೆ. ಯಾವ ಥರ ಎಲ್ಲದಕ್ಕೂ ಒಂದೇ ಥರ ಶೇಪ್ ಮಾಡೋದಲ್ಲ, ಡಿಫ್ರೆಂಟ್ ಶೇಪ್ಸ್ ಇರುತ್ತೆ. ಡಿಫ್ರೆಂಟ್ ಸ್ಟೈಲಲ್ಲಿ ನಾವು ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಹೈಬ್ರೋಸ್ ಮಾಡುವಾಗ ಫಸ್ಟಿಗೆ ನಾವು ನೋಡಬೇಕು ಯಾವ ಥರ ಶೇಪ್ ಇದೆ ಅಂತ, ಎಷ್ಟು ಬಂದಿದೆ, ಹೈಬ್ರೋಸ್ ತುಂಬ ಇದೆಯಾ ಕಡಿಮೆ ಇದೆಯಾ ಅಂತ. ಫ್ರೆಂಡ್ಸ್ ಏನು ಗೊತ್ತಾ, ಥ್ರೆಡ್ಡಿಂಗ್ ಮಾಡುವಾಗ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು ಫ್ರೆಂಡ್ಸ್. ನೋಡಿ, ಇಲ್ಲಿ ತುಂಬ ದಪ್ಪನೇ ಬಿಡಬೇಕು. ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ತುಂಬ ತೆಳುವಾಗಿ ಬರಬೇಕು. ತುಂಬ ಅಂದರೆ ತುಂಬ ಅಲ್ಲ, ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಶೇಪ್ ಇದೆ ಅಂತ. ಯಾಕಂದರೆ ಫ್ರೆಂಡ್ಸ್ ಮತ್ತೆ ಕಸ್ಟಮರ್ ಹತ್ರ ಇಲ್ಲಾಂದರೆ ನೀವು ಮಾಡುವಾಗ ನೋಡಿ ಈ ಥರ ಈ ಪೊಸಿಷನಲ್ಲಿ ಇಟ್ಕೊಂಡು ಈ ಥರ ಎಳಿಬೇಕು. ನೋಡಿ ಶೇಪ್ ಆಟೋಮೆಟಿಕ್ ಆಗಿ ಬಂತು. ನೋಡಿ ಈ ಶೇಪಲ್ಲೇ ನಾವು ಮಾಡ್ಕೊಂಡು ಹೋದರೆ ಆಯಿತು. ಇಲ್ಲಿದು ಶೇಪ್ ನಾವು ಈ ಥರ ಮೇಲೆ ಪುಷ್ ಮಾಡಿದರೆ ಕೆಳಗಡೆ ಈ ಥರ ನೋಡಿ ಈ ಥರ ಟೈಟಾಗಿ ಇಟ್ಕೊಳ್ಬೇಕು. ಯಾಕಂತ ಹೇಳಿದರೆ ಕೆಲವೊಂದು ಸ್ಕಿನ್ ಎಲ್ಲ ತುಂಬ ಲೂಸ್ ಇರುತ್ತೆ ಅಲ್ಲ, ಈ ಥರ ಗಟ್ಟಿಯಾಗಿ ಇಟ್ಕೊಂಡ್ರೆ ಅವತ್ತು ಸ್ಕಿನ್ ಕೂಡ ಹೋಗೋದಿಲ್ಲ. ತುಂಬ ಈಸಿಯಾಗಿ ಮಾಡ್ಬೋದು. ಶೇಪ್ ಕೂಡ ತುಂಬ ಈಸಿಯಾಗಿ ಬರುತ್ತೆ. ಯಾವುದೆಲ್ಲ ಶೇಪ್ ಇದೆ ಅಂತ ನಾನು ನಿಮಗೆ ಇಲ್ಲಿ ಹಾಕಿರ್ತೇನೆ, ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು. ಯಾವ ಥರ ನಾವೀಗ ಮಾಡೋದಂತ ನಾನು ಹೇಳ್ತೇನೆ. ಥ್ರೆಡ್ಡಿಂಗ್ ಯಾವ ಥರ ಇಟ್ಕೊಳ್ಳೋದು ಅಂತ ನೋಡಿ. ಈ ಥರ ಈ ಥರ ಬಾಯಲ್ಲಿ ಹಾಕ್ಕೊಳ್ಬೇಕು. ಈ ಥರ ಥ್ರೆಡ್ಡನ್ನು ಇಟ್ಕೊಂಡು ಈ ಥರ 1 2 3 4 5 ಕಡಿಮೆ ಅಂತೂ ಆಗಬಾರ್ದು, ತುಂಬ ಜಾಸ್ತಿ ಅಂತೂ ಆಗಬಾರ್ದು. ಒಂದು 5 ಇಲ್ಲಾಂದರೆ 6 4 ಆ ಥರ ಇಟ್ಕೊಂಡ್ರೆ ಸಾಕು. ನೋಡಿ ಈ ಥರ ಇಟ್ಕೊಂಡ್ರೆ ಇಲ್ಲಿ ನಾವು ಜಸ್ಟ್ ಈ ಥರ ಫಿಂಗರಿಗೆ ಕೂಡ ಕಟ್ಬೋದು. ಇಲ್ಲ ಅಂತ ಹೇಳುವವರು ನೀವು ಟೈಟಾಗಿ ಇಟ್ಕೊಳ್ಬೋದು. ನೋಡಿ ಈ ಥರ ಇಟ್ಕೊಂಡು ಹೀಗೇ ಮಾಡಬೇಕು. ನೋಡಿ ತುಂಬ ಅಂದರೆ ತುಂಬ ಕುತ್ತಿಗೆ ಉಂಟಲ್ಲ, ಈ ಥರ ಮಾಡಬಾರ್ದು. ಈ ಥರ ಇಟ್ಕೊಂಡು ನೋಡಿ ಈ ಥರ ತುಂಬ ಈಸಿಯಾಗಿ ಆಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಈ ಥರ ಇಟ್ಕೊಂಡು ಶೇಪ್ ಕೂಡ ನಾವು ಮಾಡ್ಕೊಳ್ಳೋದು ಕಸ್ಟಮರಿದು. ಇದನ್ನು ಯಾವ ಥರ ಪ್ರಾಕ್ಟೀಸ್ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳಿಕೊಡ್ತೇನೆ. ಯಾವ ಥರ ನಾವು ಪ್ರಾಕ್ಟೀಸ್ ಮಾಡಿ ಕಲಿಬೋದು ಅಂತ. ನೋಡಿದ್ರಲ್ಲ, ತುಂಬ ತುಂಬ ಗಟ್ಟಿ ಇಟ್ಕೊಳ್ಬೇಕು. ಕುತ್ತಿಗೆ ಪುಷ್ ಆಗಬಾರ್ದು. ಈ ಥರ ಮಾಡಿದರೆ ನಿಮಗೆ ಕೂಡ ಕುತ್ತಿಗೆ ಪೇನ್ ಆಗುತ್ತೆ, ಹಾಗೆ ತೆಗಿಯುವವರಿಗೆ ಕೂಡ ತುಂಬ ಪೇನ್ ಆಗುತ್ತೆ, ಅಂದರೆ ಸ್ಕಿನ್ ಎಲ್ಲ ಹೋಗುತ್ತೆ ಅಂತ. ತುಂಬ ಟೈಟಾಗಿ ಇಟ್ಕೊಳ್ಬೇಕು. ನೋಡಿ ಈ ಥರ ಇಟ್ಕೊಂಡು ಈ ಥರ ಮಾಡಿದರೆ ಸಾಕು, ಅಷ್ಟೇ. ತುಂಬ ಈಸಿಯಾಗಿ ಹೋಗುತ್ತೆ, ತುಂಬ ಏನು ಕಷ್ಟ ಬರಬೇಕಂತಿಲ್ಲ. ಆಮೇಲೆ ಏನು ಮಾಡಬೇಕಂತ ಹೇಳಿದರೆ ನೋಡಿ, ಈಗ ಇಟ್ಕೊಳ್ತಿರಲ್ಲ, ಇಲ್ಲಿ ಸ್ವಲ್ಪ ಚಿಕ್ಕದಾಯಿತು, ಇದನ್ನು ಇನ್ನೊಂದ್ಸರಿ ರಿಟರ್ನ್ ಮಾಡೋದು ಬೇಡ. ಇಲ್ಲೇ ಈ ಥರ ಸ್ವಲ್ಪ ಲೂಸ್ ಬಿಟ್ಟರೆ ತನ್ನಷ್ಟಕ್ಕೆ ನೋಡಿ ಥರ ದೊಡ್ಡದು ಚಿಕ್ಕದಾಗ್ತಾ ಇರ್ತದೆ. ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಯಾವ ಥರ ನಾವು ಪ್ರಾಕ್ಟೀಸ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ. ಈ ವ್ಲಾಗ್ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ.